ಚೆನ್ನಾಗಿದೆ, ಒಂದು ಹೊಸ ಕಂಟೆಂಟ್. ಆಕ್ಚುಲಿ ಹೊಸ ತಂಡ ಪಾಪ ಎಷ್ಟಕ್ಕೆ ಬದುಕಿದ್ರು ಒಂದಷ್ಟಗ್ಲ ಬಟ್ಟೆ ಇದ್ರೆ ಮನ ಮುಚ್ಚುತ್ತೆ ಎಲ್ರ ಮುಂದೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ದಯವಿಟ್ಟು ಎಲ್ಲ ನೋಡಿ, ಹೊಸ ತಂಡ ಎಷ್ಟೇ ಮಾಡ್ಬೋದು, ಬಟ್ ಎಲ್ಲೆಲ್ಲೋ ಹೋಗ್ತೀರಾ ನೋಡ್ತೀರಾ, ಇಂಥ ಹೊಸ ಕಲೆಯನ್ನು ಗುರುತಿಸಿ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ಎಲ್ರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ಬಂದು ಎಲ್ಲ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಸೂಪರ್ ಚೆನ್ನಾಗಿದೆ, ಹೊಸ ಕಂಟೆಂಟು, ಹೊಸಬ್ರೆ ಡೈರೆಕ್ಟ್ರು, ಎಲ್ಲ ಹೀರೋ ಹೊಸಬ್ರೆ. ಆಕಾಶ್ ಅಂತ ಪಾಪ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಒಂಥರ ಚೆನ್ನಾಗಿದೆ. ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಬೋರ್ ಅನ್ಸುತ್ತೆ, ಅದೇನು ತಲೆ ಕೆಡಿಸ್ಕೊಬೇಡಿ. ಒಂದು ಒಳ್ಳೆ ಸೆಂಟಿಮೆಂಟ್ ಆಗಿ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಹೊಸ ತಂಡ. ಥ್ಯಾಂಕ್ ಯು, ಥ್ಯಾಂಕ್ಸ್. ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಫಿಲಮ್ ಸೂಪರ್ ಆಗೈತೆ, ನೆಕ್ಸ್ಟ್ ಲೆವೆಲ್ ಎಲ್ಲ ಐತೆ. ಆದ್ರೆ ಬೇಜಾರೇನಂದ್ರೆ ಈ ಫಿಲಮ್ ನಾವು ಎಷ್ಟೇ ಚೆನ್ನಾಗಿದೆ ಅನ್ಲಿ ಏನೇ ಅನ್ಲಿ ನೆಕ್ಸ್ಟ್ ವೀಕ್ ಥಿಯೇಟ್ರಲ್ಲಿ ಇರಲ್ಲ ರೀ. ಅದು ಕನ್ನಡ ಫಿಲ್ಮ್ ಎಕ್ಸ್ಪೆಷಲಿ. ಬೇರೆ ಯಾವ್ದಾವ್ದು ಭಾಷೆದ ಫಿಲಮ್ ಬೇಕಂದ್ರೆ ನಮ್ಮ ಥಿಯೇಟ್ರ್ಗಳಲ್ಲಿ ಇರುತ್ತೆ, ನಮ್ಮ ಕನ್ನಡ ಫಿಲ್ಮ್ ಇರಲ್ಲ. ಯಾಕಂದ್ರೆ ಅವತ್ತಿಂದ ಸರ್ ನನ್ ಫಸ್ಟ್ ಆಫ್ ಆಲ್ ನಾನು ಬರೀ ಒಂದು ಲಂಗೋಟಿ ಫಿಲಮ್ ಬಗ್ಗೆ ಮಾತ್ರ ಮಾತಾಡ್ದೆ ಅಂತಂದ್ರೆ ನೆಕ್ಸ್ಟ್ ಫಿಲಮ್ ಉಳಿಬೇಕಂತ ಮಾತಾಡ್ತಾ ಇದ್ದೀನಿ. ನಮ್ಮ ಕನ್ನಡ ಫಿಲ್ಮ್ ಎಷ್ಟೊಂದು ಚೆನ್ನಾಗಿರೋ ಫಿಲಮ್ ಬಂತಾರೆ. ಲಾಸ್ಟ್ ಟೈಮ್ ಕಾಲಪತ್ರದ ನೀವು ಹೇಳಿಲ್ವಾ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿಲ್ವಾ? ಈ ವಾರ ಇದೆಯಾ ಫಿಲಮು? ಯಾಕಿಲ್ಲ? ಯಾಕಂದ್ರೆ ನಮ್ಗೆ ಪರಭಾಷೆದು ಇದು ಜಾಸ್ತಿ ಆಗ್ಬಿಟ್ಟಿದೆ ನಮ್ಗೆ. ಇವತ್ತು ಲಂಗೋಟಿ, ಇವತ್ತು ನಾನು ಹೇಳ್ತೀನಿ ಲಂಗೋಟಿ ಫಿಲಮ್ ಸಖತ್ತಾಗಿದೆ ಅಂತ ಹೇಳ್ತೀನಿ. ನೀವು ಆಗ್ತೀರಾ, ಇಲ್ಲಿ ಬಂದಿರೋರು ಹೇಳ್ತಾರೆ, 10 ಮಂದಿನೇ ಹೇಳ್ತಾರೆ ಚೆನ್ನಾಗಿದೆ ಅಂತ. ಆದ್ರೆ ಯಾವನೋ ಒಬ್ಬ ಅಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೊಂಡಿದ್ಯಲ್ಲ, ಅವನು ಗೊತ್ತಿದೆ, ಅವ್ನು ನೋಡಿರ್ತಾನ ಫಿಲಮು, ಏನು ಅಂತಾನೆ ನೋಡಿರಲ್ಲ, ಫಿಲಮ್ ಬಗ್ಗೆ ಗಂಧಗಾಲಿನೂ ನೋಡಿರಲ್ಲ. ಬಂದ್ಬಿಟ್ಟು ಅದ್ ಯಾವ್ದ ಕಿತ್ತಾಗಿರೋ ಫಿಲಮು ಅಂತಾನೆ. ಇನ್ನೊಬ್ರು ಬರಕ್ ಯಾರು ಇಷ್ಟಪಡ್ತಾರೆ? ನಮ್ ಕನ್ನಡಿಗರ ಜನ ಹೆಂಗಾಗುತ್ತಾ ಸರ್? ಫಸ್ಟ್ ಇವಾಗ ವೀಕೆಂಡ್, ಇವತ್ತು ಫ್ರೈಡೆ ರಿಲೀಸ್ ಆಯ್ತು ಅಂತಂದ್ರೆ ಸಂಡೇ ಒಂದು ಥಿಯೇಟ್ರಿಗೆ ಹೋಗ್ತಾರೆ ಸರ್, ಸಂಡೇ ಒಂದು ಫ್ಯಾಮಿಲಿ ಜೊತೆ ಹೋಗ್ತಾರೆ. ಅಷ್ಟರಲ್ಲಿ ನೆಕ್ಸ್ಟ್ ವೀಕ್ ಇದು ಇತ್ತು ಅಂತಂದ್ರೆ ಅಲ್ಲಿ ನಂತರ ಇಲ್ಲಿಗೆ ಬರ್ತಾರೆ. ಅಷ್ಟು ದಿನ ಇರಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ? ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಬುಡ್ಡಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಲಿಟ್ರಲಿ ಸಿನಿಮಾ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಯಾರು ನಾವಿಲ್ಲಿ ಮೂವಿನೊಳಗೆ ಬಂದಿದ್ದೀವಿ ಅಂತ ಅನ್ಸತ್ತಾ ಇರಲಿಲ್ಲ. ಫುಲ್ ಲಾಸ್ಟ್ ಆಗಿಬಿಟ್ಟಿದ್ವಿ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ನಂಗಂತೂ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಇಷ್ಟ ಆಯಿತು. ಸಂಜುತಾ ಬಂಡಾರೆ ಮ್ಯಾಮ್ ರಿಯಲಿ ಹ್ಯಾಂಡ್ಸ್ ಆಫ್. ಆಮೇಲೆ ಆಕಾಶ್ ಅವ್ರದ್ದು ಆ್ಯಕ್ಟಿಂಗ್, ಹೀರೋ ಅವ್ರದ್ದು ಆ್ಯಕ್ಟಿಂಗ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಬಿಕಾಸ್ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿದ್ರೆ ಹೀರೋ ಕ್ಯಾರೆಕ್ಟರ್ ಹಿಂಗೆ ಬರ್ಬೋದಾ, ಔಟ್ಪುಟ್ ಹೆಂಗೆ ಬರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೆ. ಬಟ್ ಔಟ್ಪುಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಹುಲಿ ಕಾರ್ತಿಕ್ ಅವರು ಈ ರೀತಿ ಔಟ್ಪುಟ್ ಬರುತ್ತೆ, ಈ ರೀತಿ ಕ್ಯಾರೆಕ್ಟರ್ ಅವ್ರು ಮಾಡ್ತಾರೆ. ಬಿಕಾಸ್ ನಾವೆಲ್ಲೂ ಅವರು ಕಾಮಿಡಿ ಆಗಿ ನಮ್ಮ ತೆರೆ ಮೇಲೆ ಕಾಣಿಸ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಬಟ್ ಈ ರೀತಿ ಒಂದು ಸೈಕೋ ಕ್ಯಾರೆಕ್ಟ್ರು ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ತುಂಬ ಸಸ್ಪೆನ್ಸ್ ಆಗಿತ್ತು. ದಯಮಾಡಿ ಎಲ್ಲರೂ ಹೋಗಿ ಬಂದು ಥಿಯೇಟರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಆಮೇಲೆ ಸಂಜೋತಾ ಮ್ಯಾಮ್ ನೀವು ಗೆದ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ. ನಮ್ಮ ಹಿಂದಿಯಲ್ಲಿ ಅಮ್ಜದ್ ಖಾನ್ ಇದ್ರಲ್ಲ, ಆ ಥರ ಕ್ಯಾರೆಕ್ಟ್ರು ಫಸ್ಟ್ ಕ್ಲಾಸ್ ಆಗಿದೆ ಸರ್. ಚೆನ್ನಾಗಿದೆ. ಸೊ ಅಮೇಸಿಂಗ್ ಮೂವಿ, ಫಸ್ಟ್ ಅಟೆಂಪ್ಟ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ SPKS ಪಮ್ಮಿ ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಕೆನ್ ಆಸ್ ಹುಲಿ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲಂಗೋಟಿ ಮ್ಯಾನ್ ಚೆನ್ನಾಗಿದೆ. ಫ್ಯಾಷನ್ ಬ್ರ್ಯಾಂಡ್ ಅನ್ನೋ ಯೂತ್ಸ್ ಎಲ್ಲ ಬಂದು ನೋಡಬೇಕು ಮೂವಿ ಸರ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಸಿನಿಮಾ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೊಸೊಬ್ಬರು ಇಂತಿದ್ದ ಸಿನಿಮಾ ಸಿಗ್ತಿದ್ದಾರೆ. ಸಿನಿಮಾದಲ್ಲಿ ಪ್ರತಿಯೊಂದು ಮೆಸೇಜ್ ಇದೆ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ನನಗೆ ಈ ಸಿನಿಮಾ ನೋಡಿ ಒಂದು ಅರ್ಥ ಆಯಿತು ನನಗೆ. ಭಾಳಷ್ಟು ಏನು ನಿಜ ಜೀವನದಲ್ಲಿ ಹೊರಗಡೆ ನಡೀತಿದೆಯೋ ಅದನ್ನೇ ತೊಗೊಂಡು ಸಿನಿಮಾ ಮಾಡಿದ್ದಾರೆ ಇವರು. ಹೊರಗಡೆ ಈಗ ನೋಡಿ ಪ್ರೆಸೆಂಟು ಎಷ್ಟೋ ಜನ ಶ್ರೀಮಂತರು ಹುಡುಗರು ಹುಡುಗಿರನ್ನ ಕರ್ಕೊಂಡು ಹೋಗ್ಬಿಟ್ಟು ನಶೆ ಮಾಡ್ಬಿಟ್ಟು ಏನೇನೋ ಮಾಡ್ಬಿಡ್ತಾರೆ. ಭಾಳಷ್ಟು ಜನ ಬಳಕೆಗೆ ಬರ್ತಾ ಇಲ್ಲ, ಅದನ್ನು ನಶೆ ಮಾಡ್ಬಿಟ್ಟು ಏನೇನೋ ಮಾಡೋಗ್ಬಿಡ್ತಾರೆ. ಬಟ್ ಆ ಥರ ಮಾಡಬಾರ್ದು ಯಾರು. ನಿಜವಾಗ್ಲೂ ಹೇಳ್ತಿದ್ದೀನಿ. ನನಗೆ ಇನ್ನೊಂದು ಅರ್ಥ ಆಗೋಯ್ತು. ಶ್ರೀಮಂತನ ನೋಡ್ಬಿಟ್ಟು ನಂಬಿಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ನಶೆ ಮಾಡಿ ಏನೇನೋ ಮಾಡ್ಬಿಡ್ತಾರೆ. ಆದರೆ ಬಡವನ ಪ್ರೀತಿಗೆ ಏನು ಮಾಡ್ತಾರೆ ಹೇಳಿ ಇವರೆಲ್ಲ, ಮಿಡಲ್ ಕ್ಲಾಸ್ ಹುಡುಗರಿಗೆ ಅವ್ರಿಗೊಂದು ವಿಷಾದ ಬಾಟ್ಲ ಕೊಟ್ಬಿಟ್ಟು ದೇವದಾಸ ಮಾಡ್ಬಿಟ್ಟು ರೋಡಾಗಿ ಅಲಿಬೇಕು, ಆ ಥರ ಮಾಡ್ಬಿಡ್ತಾರೆ. ಆ ಥರ ನಡೀತಿದೆ ಪ್ರೆಸೆಂಟು. ಒಳ್ಳೆ ಸ್ಥಾನಕ್ಕೆ ಒಳ್ಳೆ ಭಾವನೆಗಳಿಗೆ ಬೆಲೆನೇ ಇಲ್ಲ, ಬೆಲೆ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಪ್ರೀತಿ ಅಂದರೆ ಒಂಥರ ಇರಿಟೇಷನ್ ಆಗ್ತಿದೆ ನನಗೆ, ಆ ಥರ ಆಗಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಬಂದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಿನಿಮಾದಲ್ಲಿ ಏನಿದೆ, ಏನು ಮೆಸೇಜ್ ಇದೆ ಅಂತ. ಆಮೇಲೆ ಚಡ್ಡಿ, ಆಮೇಲೆ ಲಂಗೋಟಿ, ಎಲ್ಲ ಥರ ಸಿನಿಮಾ ಆ ಥರ ಎಲ್ಲ ಕಂಟೆಂಟ್ ಕೊಟ್ಟಿದ್ದಾರೆ ನೋಡಿ. ಹುಡುಗಿರು ಫಸ್ಟ್ ನೋಡೋದೇನು ಗೊತ್ತಾ, ನಾವು ಯಾವ ಬ್ರ್ಯಾಂಡ್ ಚಪ್ಪಲಿ ಹಾಕ್ತೀವಿ, ಯಾವ ಬ್ರ್ಯಾಂಡ್ ಶೂ ಹಾಕ್ತೀವಿ, ಯಾವ ಬ್ರ್ಯಾಂಡ್ ಚಡ್ಡಿ ಹಾಕ್ತೀವಿ, ಯಾವ ಬ್ರ್ಯಾಂಡ್ ಟೀ ಶರ್ಟ್ ಹಾಕ್ತೀವಿ ಅಂತ ನೋಡ್ತಾರೆ.
ಅದೆಲ್ಲ ಬೇಕಾಗಿರೋದು. ಒಳ್ಳೆ ಮನಸ್ಥಿತಿ ಬೇಕಾಗಿರೋದು. ಮಾನ ಮುಚ್ಕೊಳ್ಳೋಕ್ಕೆ ಸ್ವಲ್ಪ ಬಟ್ಟೆ ಇದ್ರೆ ಸಾಕು ಅಲ್ವಾ? ಅದನ್ನ ಬಿಟ್ಬಿಟ್ಟು ಏನೇನೋ ಟ್ರೆಂಡಿಂಗ್ ನೋಡ್ತಾರೆ. ಟ್ರೆಂಡಿಂಗಲ್ಲಿ ಸಿಗೋದೇನು ಗೊತ್ತಾ? ಮೋಸ. ಆ ಮೋಸ ಹೋಗ್ಬೇಡಿ. ನಿಜವಾಗ್ಲೂ ನಿಮಗೆ ನಿಜವಾದ ಪ್ರೀತಿ ಸಿಗೋದು ಮಿಡಲ್ ಕ್ಲಾಸ್ ಹುಡುಗರಲ್ಲೇ. ಅದು ಬಿಟ್ಟು ರಾಯಲ್ ಆಗಿರೋ ಹುಡುಗರಲ್ಲಿ ಸಿಗಲ್ಲ. ಮೋಸ ಹೋಗಬೇಡಿ. ಪದೇ 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 ಮೋಸ ಹೋಗ್ತಾ ಇದ್ದೀರಾ. ಮೋಸ ಹೋಗೋ ಹುಡುಗಿರ್ಗೊಂದು ಮಾತು ಹೇಳ್ತೀನಿ, ಸಿನಿಮಾ ಬಂದು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ.